ಸಾ ನಮಸ್ಕಾರ ಸಾ. ಯಾವಾಗ ಬಂದ್ರಿ? ಅಯ್ಯೋ ನಾವು ಬಂದು ಬಾಳ ಹೊತ್ತಾಯ್ತು ಕಣ್ರಿ. ಗೌಡ್ರೆ, ಎಲ್ರಿ ಎಲ್ರಿ ಕ್ಯಾಂಡಿಡೇಟ್ಗಳು ಯಾರು ಕಾಣಿಸ್ತಾನಿಲ್ಲ, ಯಾರು ಇಲ್ವೇ ಇಲ್ಲಪ್ಪ. ನಾವು ಅವಾಗ್ಲಿಂದ ನಾವು ಬಂದು ವೆಯ್ಟ್ ಮಾಡ್ತಾನೆ ಇದೀವಪ್ಪ. ಆ ಯಾರಿಗೂ ಏನು ಆ ಜವಾಬ್ದಾರಿ ಅನ್ನೋದಿಲ್ವಾ? ಯಾಕೆ ಇಷ್ಟೊತ್ತಾದ್ರೂ ಯಾರು ಬಂದೇ ಇಲ್ವಲ್ಲ ಅಂತ. ಇಲ್ಲ ಸಾ, ಬರ್ತಾರೆ. ಅದೇನಾಗ್ಬಿಟ್ಟಿದೆ ಅಂದ್ರೆ ಇನ್ನು ಲೇಟ್ ಅನ್ಕೊಂಡ್ಬಿಟ್ಟು ಏನ ಸ್ವಲ್ಪ ತಡ ಆಗೈತೆ. ಮತ್ತೆ ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು, ಅರಕೆ ಹೊತ್ಕೊಳೋದು, ಹಿಂಗೆಲ್ಲ ಗೆಲ್ಬೇಕಂತ ಆಸೆ ಇರುತ್ತಲ್ಲ. ಹಂಗಾಗಿ ಬರ್ತಾರೆ. ಇನ್ನೊಂದು 10 ನಿಮಿಷ ಬಂದೇ ಬಿಡ್ತಾರೆ. ಕಣಿ ಹೇಳ್ರಿ, ಎಲ್ಲಾರ್ಗು ಹೇಳ್ ಬಂದಿದ್ದೀನಿ. ನೀವೇ ತಲೆ ಕೆಡಿಸ್ಕೊಬಿಡಿ, ತಡೀರಿ ಸಾ, ಬರ್ತಾರೆ ಇನ್ನೇನು. ಅಲ್ಲ ಕಣ್ರಿ, ನಮ್ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನಾವು ಬಂದು ನಿಂತಿರ್ತೀವಿ. ಅಲ್ಲ, ನಮ್ಕಿಂತ ಮುಂಚೆನೇ ಬರ್ಬೇಕಿತ್ತು ತಾನೇ ಅವರು. ನಮ್ಕಿಂತ ಮುಂಚೆ ಬಂದು ಇಲ್ಲಿ ಕಾಯ್ತಿರ್ತಾರಂತ ನಾವು ನೋಡ್ತೀವಿ. ನೋಡಿರಿ, ಇವರು ಒಬ್ರು ಕಾಣಿಸ್ತಿಲ್ವಲ್ಲ ಅಂತ. ಆ ಬಹಳ ಬೇಜಾರಾಯ್ತಪ್ಪ, ಬಹಳ ಬೇಜಾರಾಯ್ತು. ಸರಿ ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ ಕಣ್ ಬಿಡ್ರಿ. ಅಲ್ಲ, ಸಾಹೇಬ್ರು ಬಂದೇ ಬಿಟ್ಟಾರೆ. ಸಾ ನಮಸ್ಕಾರ ಸಾ. ಓಹೋ, ಅಲ್ಲೇ ಎಲೆಕ್ಷನ್ ರಿಸಲ್ಟು ಯಾರು ಗೆಲ್ತಾರೆ ಏನಂತ ಅನೌನ್ಸ್ ಮಾಡೋದಕ್ಕೆ ಬಂದ್ಬಿಟ್ರಾ? ನಾವು ಇನ್ನು ಸಾಮಾನ್ಯಕ್ಕೆ ಬರೋದು ತಡ ಆಗುತ್ತೆ ಅಂದ್ಕೊಂಡು ನಾವು ಸುಮ್ಕೆ ಇದೀವಿ. ಸಾ ಹೇಳ್ತೀರಾ ಸಾ, ಯಾರು ಗೆಲ್ತಾರೆ ಅಂತ? ಇನ್ನೇನು ಶಂಕರಣ್ಣವ್ರು ಗೆದ್ದಿರ್ತಾರಲ್ವಾ ಸರ್, ನಿಮಗೆ ಗೊತ್ತಿರುತ್ತೀನೇನು? ಶಂಕರಣ್ಣವ್ರೆ ಅಲ್ವಾ ಸರ್ ಗೆಲ್ಲೋದು? ರೀ ಗೌಡ್ರೆ, ಯಾರ್ರಿ ಇವರು? ಏನಪ್ಪ ಏನಪ್ಪ ನಿನಗೆ ಇಲ್ಲಿ ಕೆಲಸ ಏನು ನಿನ್ಗೆ? ಸುಮ್ಮಕ್ ತೆಪ್ಪಗ್ ನಿನ್ಕೋಬೇಕು ನೀನು ಅನೌನ್ಸ್ ಮಾಡೋವರೆಗೂ. ನೀನ್ ಯಾರಪ್ಪ ಹೇಳೋದಕ್ಕೆ? ಅಲ್ಲ, ನಾನು ಬಂದಿರೋದು ನಾನು ಹೇಳೋದಕ್ಕೆ ಇಲ್ಲಿ. ನಾನು ಹೇಳಿದ ಮಾತು ಕೇಳಬೇಕು ನೀವು. ಅದನ್ನ ಬಿಟ್ಬಿಟ್ಟು ನೀನೇ ಮುಂಚೆನೇ ಹೇಳೋದಕ್ಕೆ ನೀನ್ ಯಾರ ಅಂತ? ರೀ ಗೌಡ್ರೆ, ಇಂಥವ್ರಿಗೆಲ್ಲ ಇಲ್ಲಿ ನಿಲ್ಸ್ಕೊಬಿಡ್ರಿ. ಕಳಿಸ್ರಿ, ಒಂದ್ ಸ್ವಲ್ಪ ದೂರ ಕಳಿಸ್ರಿ ಇಲ್ಲಿಂದ. ಲೇ 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 ಸಿದ್ದಣ್ಣ, ಏನೆಲ್ಲ ಆಗೈತೆ ನಿಮ್ಗೆ? ಸುಮ್ಮಕ್ ತೆಪ್ಪಗ್ ನಿನ್ಕೊಳಕ್ ಆಗಲ್ವೇ ಅಂದ್ರಲ್ಲ. ಒಳ್ಳೆ ಗೋಳ್ ಕಂಡ್ರಪ್ಪ ನಿಮ್ಮಿಂದ ಅತ್ಲಾಗಿ. ನಾವು ಆ ಸರ್ಗಳು ಬೇಜಾರು ಮಾಡ್ಕೊಂತಾರೆ, ಯಾರು ಬಂದಿಲ್ಲ ಅಂತ ಅವ್ರು ಬೇರೆ ಬೇಜಾರು ಮಾಡ್ಕೊಂಡು ನಿಂತಾರೆ. ನಿನ್ನ ಬೇರೆ ಇಲ್ಲಿ. ಎಲ್ಲ ಕರ್ಕೊಂಬ ಹೋಗ ಮೊದ್ಲು. ಎಲ್ಲೋದ್ ನಾವು ಶಂಕರಣ್ಣ ಶೇಖರಣ್ಣ ನಿಮ್ ಕಡೆಯವ್ರಿಗೆಲ್ಲ ಕರ್ಕೊಂಬ ಹೋಗ. ಸುಮ್ಕೆ ಇಲ್ದವೆಲ್ಲ ಮಾತಾಡ್ಬೇಡ ಬಂದ್ಬಿಟ್ಟು. ಬರೀ ಇದೇ ಕಿತಾಪತಿಗಳು ಉಳ್ಕೊಂಡ್ರಲ್ಲ, ನಿಮ್ದು ನಿಮ್ ಸಾವುಕಾರೊಂದು ಶಂಕರಣ್ಣಂದು. ಸುಮ್ಮಕ್ ತೆಪ್ಪಗ್ ನಿನ್ಕೊಳಕ್ ಆಗಲ್ವಾ ನಿಮ್ಗೆ? ಸರಿ ಆಯ್ತು ಬಿಡ್ರಿ ಗೌಡ್ರಿ, ಇನ್ನು ಮಾತಾಡಲು ಇನ್ನೇನು ನಮ್ಮ ಶಂಕರಣ್ಣಾರೇ ಅಲ್ವಾ ಗೆಲ್ಲೋದು. ಆ ಖುಷಿಗೆ ಇದಕ್ಕೆ ತಡ್ಕೊಳಕ್ ಆಗ್ತಿಲ್ಲ ನಮ್ಗೂನು ಅತ್ಲಾಗಿ. ಅದಕ್ಕೆ ಹೇಳ್ಬಿಟ್ಟೆ ಬಿಡ್ರಿ ಅತ್ಲಾಗಿ. ಇನ್ನೊಂದ್ಸಲಿ ಹಿಂಗೆಲ್ಲ ಮಾತಾಡಲ್ಲ ದುಡ್ಕಿ. ಓಹೋ, ಇವ್ನು ನೋಡಿ ಹೇಳ್ಬಿಟ್ಟಿದ ನೋಡುವಲೆ. ಇವ್ರು ಶಂಕರಣ್ಣನೇನು ಗೆಲ್ತಾರಂತ ದೊಡ್ಡದಾಗಿ ಬೇರೆ ಬಂದ್ಬಿಟ್ಟು ಇಲ್ಲಿ ನಡೆಯಲ್ಲ. ಅವನವ್ನು ಹೋಗಿ ಕರ್ಕೊಂಬ ಹೋಗ ಮೊದ್ಲು. ದೊಡ್ಡದಾಗಿ ಮಾತಾಡ್ಬೇಡ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬರೀ ಹಿಂಗ್ ಮಾತಾಡೋದೇ ಕಲೀರಿ ನೀವು. ಹಿಂದೆ ಮುಂದೆ ಏನು ಯೋಚನೆ ಮಾಡ್ಬೇಡ್ರಿ, ಬರೀ ಹೋಗ್ರಿ. ಹೋಗಿ ಕರ್ಕೊಂಬ ಹೋಗ ಮೊದ್ಲು. ನೋಡಿ ಗೌಡ್ರಿಗೆ ಅದೇನು ಕೋಪ ಬಂದ್ಬಿಡ್ತು ಅಂತ. ನಾನು ಏನು ಮಾತಾಡೇ ಇಲ್ಲ. ನಮ್ಮ ಸಾವುಕಾರ ಶಂಕರಣ್ಣವ್ರು ಗೆಲ್ತಾರಂತ ಹೇಳಿದೆ. ಅದರಲ್ಲಿ ಇನ್ನೇನಪ್ಪ ಅಂತ ತಪ್ಪು? ಅದರಲ್ಲಿ ಅಂತೆ ಏನೈತಿ ಅಂತ ಹಿಂಗಾಡ್ಬಿಟ್ರು ಇವರು. ಯಪ್ಪ 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 ಯಪ್ಪ. ಯಾತು ಇಲ್ಲ, ಅದೇ ನಾನು ಹೇಳದ್ನಲ್ಲ, ನಮ್ಮ ಶಂಕರಣ್ಣವ್ರು ಗೆದ್ದು ಬಿಡ್ತಾರಂತ. ಹಂಗಾಗಿ ಇವರಿಗೆ ಕೋಪ ಬಂದ್ಬಿಟ್ಟೈತೆ. ಎಷ್ಟೇ ಆದ್ರೂ ಗೌಡ್ರು ಆ ರಂಗಜ್ಜ ಕಡೆ, ಆ ಸಾವುಕಾರರ ಕಡೆ ಅಲ್ವಾ, ಹಂಗಾಗಿ ಕೋಪ ಬಂದ್ಬಿಡ್ತು. ಸರಿ ಕಡೆ ಆಯ್ತು ಬಿಡ್ರಿ ಗೌಡ್ರೆ, ಬಿಡ್ರಿ, ಕರ್ಕೊಂಬರ್ತೀನಿ ಹೋಗಿ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರೋ? ಗೌಡ್ರೆ, ನಾವೆಲ್ಲ ಬಂದಾಯ್ತು ಗೌಡ್ರೆ. ಸಾಹೇಬ್ರು ಅಲ್ಲೇ ಬಂದೇ ಬಿಟ್ಟಿದ್ದಾರೆ. ಅದು ಯಾವಾಗ ಬಂದ್ರು ಏನೋ ಅತ್ಲಾಗಿ. ಬೇಗನೆ ಬಂದ್ಬಿಟ್ಟಿದ್ದಾರೆ ಸಾಹೇಬ್ರು. ನಾವು ಬರೋಕ್ಕಿಂತ ಮುಂಚೆನೇನೆ ಅದಿನ್ನೆಷ್ಟು ಬಿರುನೆ ಬಂದ್ಬಿಟ್ರು ಏನೋ. ಸದ್ಯ ಬೇಗನೆ ಹೇಳ್ಬಿಡ್ಲಿ ಕಣ್, ಹೇಳ್ರಿ ಯಾರು ಗೆಲ್ತಾರೆ, ಯಾರು ಏನು ಎತ್ತ ಅಂತ ಅಲ್ವಾ? ಯಾವತ್ತಿದ್ರು ಗೊತ್ತಾಗ್ಲೇಬೇಕು. ನಮ್ಗೂ ಮನ್ಸಿಗೆ ಒಂಥರ ಸಮಾಧಾನ ಇಲ್ದಂಗೆ ಆಗ್ತಿರುತ್ತೆ. ಏನ್ಲ ಸಿದ್ದಣ್ಣ ಇವರು? ಅಲ್ಲ ಕಣ್ಲಾ, ಇದೇನ್ಲಾ ನಾನು ಬರೋದಕ್ಕಿಂತ ಮುಂಚೆ, ನಮ್ಕಿಂತ ಮುಂಚೆನೇ ಬಂದು ಎಲ್ಲಾರು ಬಂದ್ಬಿಟ್ಟು ನಿಂತಿದ್ದಾರಲ್ಲ. ಏನ್ಲಾ ಅವ್ರ ಕಡೆ ಜನಗಳು ನೋಡೋ ಈ ಪಾರ್ಟಿ ಇದ್ದಾರೆ. ಏನ್ಲ ಮಾಡೋದು ಸಿದ್ದಣ್ಣ? ನನಗೆ ಯಾಕ ಭಯ ಆಗಂಗೆ ಆಗ್ತೈತೆ ಕಣೋ. ಅಲ್ಲ ಕಣ್ಲಾ, ನಾನು ನೋಡಿದ್ರೆ ಏನು ಅಂದ್ಕೊಂಡಿದ್ದೆ ಗೊತ್ತಾ? ತಲೆಗೆ ಇಲ್ದವೆಲ್ಲ ಯೋಚನೆ ಹಾಕೊಂಡ್ಬಿಟ್ಟು ಇನ್ನೇನು ಸೋಲ್ತಾರಂತ ಗೊತ್ತಲ್ಲ ಇವರು. ಸೋಲ್ತೀವಂತ ಗೊತ್ತಾಗ್ಬಿಟ್ಟು ಮನೆಯಿಂದ ಆಚೆ ಕಡೆನೇ ಬಂದಿಲ್ಲ. ಜನಗಳ ಮುಂದೆ ಹೆಂಗ್ ಮಕ್ಕ ತೋರಿಸೋದು ಏನು ಅಂತ ಸಖತ್ ಬೇಜಾರು ಮಾಡ್ಕೊಂಡು ಎತ್ಲಾಗಾರ ಹೋಗ್ಬಿಟ್ಟಿದ್ದಾರೆ ನೆಂಟ್ರ ಮನೆ ಕಡೆ. ಸಾಮಾನ್ಯಕ್ಕೆ ಬರೋಲ್ಲ ಅಂತ ನಾನು ನೋಡ್ತಿದ್ದೀನಿ. ಅಲ್ಲೇ ಇವ್ರು ನೋಡಿದ್ರೆ ನನ್ಕಿಂತ ಮುಂಚೆನೇ ಬಂದು ಅಲ್ಲೇ ನಿಂತಿದ್ದಾರಲ್ಲ ಖುಷಿ ಖುಷಿಯಾಗಿ. ಏನ್ಲ ಸಿದ್ದಣ್ಣ ಇದು? ಜನಗಳು ನೋಡಿದ್ರೆ ಎಲ್ಲ ಅವ್ರ ಕಡೆನೇ ಇದ್ದಾರಲ್ಲ. ಇಷ್ಟು ದಿವಸ ನಮ್ಮ ಕಡೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿದ್ದವರು ಎಲ್ಲರೂ ಅವ್ರ ಹಿಂದೆ ಹೋಗಿ ನಿಂತಿದ್ದಾರಲ್ಲ. ಏನ್ಲ ಇದು? ನನಗೆ ಯಾಕೆ ಭಯ ಆಗಂಗೆ ಆಗ್ತೈತೆ ಕಳ್ಳ, ಕೈ ಕಾಲೆಲ್ಲ ನಡ್ಗಂಗೆ ಆಗ್ತೈತೆ. ಅಯ್ಯೋ, ಏನಾಗ್ತೈತೆ ಅಂತ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ, ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಏನ್ಲ ಹಿಂಗಾಗೈತೆ? ನನಗೆ ಯಾಕ ಭಯ ಆಗಂಗೆ ಆಗ್ತೈತೆ ಕಳ್ಳ ಸಿದ್ದಣ್ಣ. ಅಣ್ಣ, ಏನೋ ಮಾಡೋದು ಶೇಖರಣ್ಣ? ಏನ್ರಪ್ಪ, ಎರಡು ಕಡೆನೂ ಕ್ಯಾಂಡಿಡೇಟ್ಗಳು ಬಂದಿದ್ರಪ್ಪ. ಎಲ್ಲರೂ ಬಂದಿದ್ದೀರಾ? ಕರೆಕ್ಟಾಗಿ ಹೇಳ್ರಪ್ಪ. ಕರೆಕ್ಟಾಗಿ ಎಲ್ಲರೂ ಬಂದ್ಬಿಟ್ಟಿದ್ದೇನಂದ್ರಪ್ಪ. ನಿಮ್ಮೂರಲ್ಲಿ ಈಗ ನಿಂತಿದ್ದವರು
ಆ ಶಂಕರಣ್ಣ ಮತ್ತೆ ಸಾವುಕಾರರು, ಏನವ್ರ ಹೆಸರು, ರಾಜಣ್ಣ ಅಂತ, ಸಾವುಕಾರರು ರಾಜಣ್ಣ ಮತ್ತೆ ಇವರು ಶಂಕರಣ್ಣ ಅಂತ. ಸರಿನಾ? ಕರೆಕ್ಟ್ ಅಲ್ವಾ? ಹ್ಞೂ ಸಾ ಕರೆಕ್ಟ್ ಆಗಿ ಹೇಳ್ತಿದ್ರ. ಈ ಕಡೆಯಿಂದ ರಾಜಣ್ಣ ಅವ್ರು ನಿಂತಿದ್ರು, ಆ ಕಡೆಯಿಂದ ಸಾವುಕಾರು ಶಂಕರಣ್ಣ ಅವ್ರು ಅಂತ ನಿಂತಿದ್ರು. ಈಗ ನೀವು ಇನ್ನೇನು ರಿಸಲ್ಟ್ ಒಂದು ಹೇಳ್ಬೇಕು ಸಾ, ಯಾರು ಗೆದ್ದಿದ್ದಾರೆ ಏನು ಎತ್ತ ಅಂತ. ವಾ ಎಲ್ಲರೂ ಬಂದಾಯ್ತು ಸಾ. ಇನ್ನೇನು ಲೇ ಪಾಪ ಸುಮ್ಕಿರ್ಲ, ನೀನ್ ಯಾಕಲ ತಲೆ ಕೆಡಿಸ್ಕೊಂಡ್ಬಿಡ್ತೀಯ? ಶಂಕರಣ್ಣ, ಏನು ಯೋಚನೆ ಮಾಡ್ಬೇಡ, ಏನು ಎದ್ರಕೋಬೇಡ, ತಲೆ ನೋವೇ ಬಿಟ್ಬಿಡು. ಸರಿನಾ? ಅದ್ಯಾಕೆ ತಲೆ ಕೆಡಿಸ್ಕೊಳ್ತೀಯ? 2 ವರ್ಷದಿಂದ ನೀನ್ ಗೆದ್ಬಿಟ್ಟು ಇವಾಗ ಈಗ ನೆನ ಮೊನ್ನೆ ಗೆದ್ದಿ ನಿಂತ್ಕೊಂಡಿರೋ ಇವನು ಸಾವುಕಾರಂಗೆ ಜನಗಳು ಓಟ್ ಹಾಕ್ಬಿಡ್ತಾರ. ಎಲ್ಲ ನಿನ್ ಕಡೆ ನಾನು ನೋಡಿ ಓಟ್ ಹಾಕಿರೋದು. ಸುಮ್ಕಿರ್ಲ, ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಹ್ಞೂ, ಏನಂದ್ರೆ ಇವಾಗ ಸುಮ್ಕೆ ಅವ್ರ ಮುಂದೆ ಕಣ್ಣಿಗೆ ಬೀಳಬಾರ್ದು ಅಂತ ಸುಮ್ಮನೆ ಎಲ್ಲ ಹೋಗ್ಬಿಟ್ಟು ಅವ್ರ ಹಿಂದ್ಗಡೆ ಎಲ್ಲ ನಿಂತಿದ್ದಾರೆ. ಅದು ಬಿಟ್ರೆ ಎಲ್ಲಾರು ನಮ್ಮ ಕಡೆನೆ ಓಟ್ ಹಾಕಿರ್ತಾರೆ. ಸುಮ್ಕಿರ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಲೇ ಸಿದ್ದಣ್ಣ, ಹೇಳ ನನ್ನ ತಮ್ಮಂಗೆ ಒಂದ್ರಿಟ್ಟು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾನೆ, ಬೇಜಾರು ಮಾಡ್ಕೊಂಡಿದ್ದಾನೆ ಅವನು. ಸಮಾಧಾನ ಮಾಡ್ಲಾ? ಯಾ ಯಾಕ್ರಿ ಸಾವುಕಾರ್ರೆ? ಶಂಕರಣ್ಣರೇ, ನಿಮ್ಗೆ ಭಯನಾ? ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಶಂಕರಣ್ಣರೇ? ಇನ್ನೊಂದು 5 ನಿಮಿಷ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಹೂವಿನ ಹಾರ ಎಲ್ಲ ಹಾಕೊಂಡು, ಎಲ್ಲ ಹೂವಿನ ಗುಚ್ಚ ಹೂವಿನ ಹಾರ ಎಲ್ಲ ತಗೊಂಬಂದು ಅಲ್ಲೆಲ್ಲ ಇಟ್ಟಿರೋದೇನೆ ಊರಲ್ಲಿ. ಎಲ್ಲಾರು ನಿಮ್ಗೆ ಹೂವಿನ ಹಾರ ಹಾಕೊಂಡು ಕರ್ಕೊಂಡು ಹೋಗೋದಕ್ಕೆ, ಘೋಷಣೆ ಕೂತ್ಕೊಂಡಕ್ಕೆ, ಜೈಕಾರ ಕೂತ್ಕೊಂಡು ಹೋಗೋದಕ್ಕೆ, ಸಾವುಕಾರ ಶಂಕರಣ್ಣ ಅವ್ರಿಗೆ ಜೈವಾಗ್ಲಿ, ಸಾವುಕಾರ ಶಂಕರಣ್ಣ ಅವ್ರಿಗೆ ಜೈವಾಗ್ಲಿ ಅಂತ ಎಲ್ಲಾರು ಘೋಷಣೆ ಕೂತ್ಕೊಂಡು ಹೋಗ್ತಾರೆ ಇವಾಗ. ಅಂಥದ್ರಲ್ಲಿ ನೀವು ನೋಡಿದ್ರೆ ಈ ಟೈಮಲ್ಲಿ ಭಯ ಬೀಳ್ತಿದ್ರ. ಇಷ್ಟು ದಿವಸ ಇಲ್ದದ್ದು. ಸುಮ್ಕಿರ್ರಿ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನನ್ನ ಪ್ರಕಾರ ನೀವು ಸಾವುಕಾರಗಿಂತ ಎಷ್ಟು ಓಟು ಜಾಸ್ತಿ ತಗೊಂಡಿರ್ತೀರಾ ಅಂದರೆ ಲೆಕ್ಕನೇ ಇಲ್ಲ ಬಿಡ್ರಿ. ಅಷ್ಟು ತಗೊಂಡಿರ್ತೀರ. ಅವ್ರಿಗೆ ಯಾರು ಅವ್ರ ಮನೆಯವರು ಒಂದು 2-3 ಜನ, ಒಂದು 10-15 ಜನ, ಒಂದು 20-30 ಜನ ಹಾಕಿರ್ತಾರೆ. ಅದು ಬಿಟ್ರೆ ಯಾರು ಹಾಕಿರಲ್ಲ ಕಣಿ. ಹೇಳ್ರಿ, ನನಗೆ ಗೊತ್ತಿಲ್ವಾ? ಏನಪ್ಪ, ನನಗಂತೂ ಒಂಥರ ಭಯ ಆಗಂಗೆ ಆಗ್ತೈತ್ ಕಳ್ಳಿ. ಅಲ್ಲ ಕಣ್ಲ, ಜನಗಳು ಇಷ್ಟು ದಿವಸ ನಮ್ಮ ಕಡೆ ಇದ್ದವರು ಅಲ್ಲಿ ನೋಡ್ಲ, ಅಲ್ಲಿ ಆ ಪರಮೇಶಣ್ಣ ನೋಡು, ನಿನ್ನೆ ನೋಡಿದ್ರೆ ಬಿರಿಯಾನಿ ಎಲ್ಲ ತಿನ್ನೋದಕ್ಕೆ ಆ ಪರಮೇಶಣ್ಣ, ನಿಂಗಣ್ಣ, ಚಂದ್ರಣ್ಣ, ಗಂಗಣ್ಣ, ರಾಜಣ್ಣ ಎಲ್ಲಾರು ಬಂದು ನಮ್ಮನೆ ಹತ್ರನೇ ಎಲ್ಲ ನಮ್ಮ ಹತ್ರನೇ ಚೆನ್ನಾಗಿದ್ರು ಇಷ್ಟು ದಿವಸ. ಇವಾಗ ನೋಡಿದ್ರೆ ಅಲ್ಲ ಹೋಗ್ಬಿಟ್ಟು ಎಲ್ಲಾರು ನೋಡ್ಲಲ್ಲಿ ಆ ಗೌರಜ್ಜಿ ಐತಲ್ಲ, ಆ ಗೌರಜ್ಜಿ ಹಿಂದೆ ಎಲ್ಲ ಹೆಂಗ್ ನಿಂತಿದಾರಂತ. ಎಲ್ಲಾರು ಒಂದ್ ಕಡೆಯಿಂದವು ಆ ಕುಮಾರಣ್ಣನ ಹಿಂದೆ ಎಲ್ಲ ನಿಂತಿದಾರ ನೋಡಲಿ. ಒಂದು 50-100 ಜನ ಅವ್ರ ಕಡೆ ನಿಂತಿದ್ದಾರೆ. ನಮ್ಮ ಕಡೆ ನಾನು, ನಮ್ಮ ಅಣ್ಣ, ನೀವು 3 ಜನ ಅಲ್ವಲ್ಲ. ಇಷ್ಟು ದಿವಸ ನಮ್ಮ ಕಡೆ ಬಂದು ಮಾತಾಡ್ಸ್ತಿದ್ದವ್ರು ಇದೆಲ್ಲ ಎಲ್ಲ ಉಲ್ಟಾ ತಿರುಗ್ಬಿಟ್ಟಿದ್ದಾರೆ ಎಲ್ಲ. ಅಯ್ಯಪ್ಪ, ನನಗೆ ಯಾಕ ಭಯ ಆಗಂಗ ಆಗ್ತೈತ್ ಕಳ್ಳ. ಇವ್ರು ಏನ ಮಾಡಿದಾರ ಕಳ್ಳಿ ಇವ್ರು. ಕುಮಾರಣ್ಣ, ಯಾಕ ನನ್ಗೊಂದಿಟ್ಟು ಭಯ ಆಗಂಗ ಆಗ್ತೈತ್ ಕಳ್ಳ. ಏನ್ಲ ಮಾಡುದು? ನಿಮ್ ದೊಡ್ಡಪ್ಪ ಏನಾರು ಸೋತೋಗ್ಬಿಟ್ರೆ, ನಿಮ್ಮ ಅಪ್ಪ ಹಿಂಗೆ ನಿಮ್ ದೊಡ್ಡಪ್ಪ ಸೋತ್ರೆ ಎಲ್ಲದಕ್ಕಿಂತ ದೊಡ್ಡ ಅವಮಾನ ಆಗೋದು ನಮ್ಗೆ ಕಳ್ಳ. ನಿಮ್ಮ ಅಪ್ಪ ಹಿಂಗೆ ಆಗೋದು ಯಾಕಂತೀಯ? ಅವನ್ ಶಂಕರಣ್ಣ ಮಾತಾಡಿದ್ದಕ್ಕೆ ನಿಮ್ಮ ಅಪ್ಪನೇ ಚಾಲೆಂಜ್ ಮೇಲೆ ಅವನ್ ಜಂಬ ಕರಗಿಸ್ಬೇಕು, ಅವ್ನ ದುರಾಂಕಾರನ ಕಡಿಮೆ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ ನಿಮ್ಮ ಅಪ್ಪ ನಿಲ್ಸಿರೋದು. ಅಪ್ಪಿ ತಪ್ಪಿ ಏನಾದ್ರೂ ಸೋತೋಗ್ಬಿಟ್ರೆ ಏನ್ಲ ಮಾಡೋದು ನಿಮ್ ದೊಡ್ಡಪ್ಪ? ತಲೆ ಎತ್ಕೊಂಡು ಹೆಂಗ್ಲ ತಿರ್ಗಾಡೋದು? ನನ್ಗಂತೂ ಬಹಳ ಬೇಜಾರಾಗ್ತೈತೆ. ಆ ಹೆಣ್ಮಕ್ಳು ಎಲ್ಲಾರು ಬರ್ತೀವಿ ಇಲ್ಲೇ ಅಂತ ಹೇಳಿರು. ನಾನು ಯಾರು ಬರ್ಬೇಡ್ರಿ ಕಣ್ರಮ್ಮ, ಸುಮ್ಕಿರ್ರಿ, ನಾನೇ ಬಂದು ಹೇಳ್ತೀನಿ ಅಂತ ಎಲ್ಲಾರ್ಗು ಮನೆ ಹತ್ರ ಬಿಟ್ಟು ನಾನು ಒಬ್ಳೆ ಬಂದಿದ್ದೀನಿ ಕಣ್ಮಗ. ಧೈರ್ಯ ಮಾಡ್ಕೊಂಡು. ಪಾಪ ನಿಮ್ ದೊಡ್ಡಪ್ಪ ಗೆದ್ದೆ ಗೆಲ್ತಾರ ಅಲ್ವೇನಾ? ಹೇಳ ಪಾಪ ಒಂದ್ರಿಟ್ಟು ಕರೆಕ್ಟ್ ಆಗಿ ಹೇಳು. ಯಾರ್ಯಾರು ಹೆಂಗೆ ಯಾರ್ಯಾರಿಗೆ ಓಟ್ ಹಾಕಿರ್ತಾರಂತ ಯಾರಿಗೂ ಹೇಳಕ್ ಆಗಲ್ಲ, ತಿಳ್ಕೊಳಕ್ಕೂ ಆಗಲ್ಲ ಕಣ್ಮಗ. ನನ್ಗೆ ಯಾಕ ಭಯ ಆಗಂಗ ಆಗ್ತೈತ್ ಕಣ್ ಪಾಪ. ಅಮ್ಮ, ಭಯ ಪಡ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಅನ್ನೋದೇ ಇಲ್ಲ ಕಣಮ್ಮ. ಸರಿನಾ? ನೀನ್ ತಲೆ ಕೆಡಿಸ್ಕೊಬೇಡ ಕಣ್, ಸುಮ್ಕಿರಮ್ಮ. ನಮ್ಮ ಜನಗಳು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಎಲ್ಲಾರ್ದು ನೋಡ್ತಾರೆ ಕಣಮ್ಮ. ಸರಿನಾ? ಏನೋ ಶಂಕರಣ್ಣ ಸಾವುಕಾರ ಅಂದ್ಕೊಂಡ್ಬಿಟ್ಟು ಏನೋ ಕೊಡ್ತಾನಂತ ಆಸೆ ಹುಟ್ಟಿಸ್ಬಿಟ್ರೆ ನಮ್ಮ ಜನಗಳು ಅವ್ನ ಹಿಂದೆ ಹೋಗ್ಬಿಟ್ಟು ನಿನ್ಕೊಂಡ್ಬಿಡ್ತಾನಂತ ಕಡಿದ್ಯಾ? ಅಲ್ಲ ಕಣಮ್ಮ, ಇಷ್ಟು ದಿವಸ ಅವ್ರ ತಾವ ಇದ್ರು. ಈಗ ಎಲ್ಲಿ ಯಾರಿಂದ ಬಂದು ನಿಂತಿದ್ದಾರೆ ನೋಡಲಿ. ನಮ್ಮೂರವರೆಲ್ಲಾರು ಯಾರ ಕಡೆ ಇದ್ದಾರೆ? ನಿಮ್ಮಿನ್ಗೆ ಹಿಂದ್ಗಡೆ ತಿರುಗಿ ನೋಡಮ್ಮ, ಎಷ್ಟು ಜನ ನಿಂತ್ಕೊಂಡಿದ್ದಾರೆ. ದೊಡ್ಡಪ್ಪ ಗೆದ್ದೆ ಗೆಲ್ಲುತ್ತೆ ಅಂತಾನೆ ನಮ್ಮ ಕಡೆ ಬಂದು ಎಲ್ಲಾರು ನಿಂತಿರೋದು. ಯಾಕಂದ್ರೆ ಅವ್ರೆಲ್ಲಾರು ಬಂದು ನಿಂತಿದಾರಂದ್ರೆ ನೀನು ಅಲ್ಲಿ ಲೆಕ್ಕ ಹಾಕೊಂಬಿಡು. ಎಲ್ಲಾರು ಒಟ್ಟು ದೊಡ್ಡಪ್ಪಂಗೆ ಹಾಕಿರ್ತಾರಂತ. ನೀವು ಸಾವುಕಾರ ಶಂಕರಣ್ಣ ಅಂತದ್ ಕೆಲಸ ಏನ್ ಮಾಡಿದಾನೆ ನಮ್ಮೂರಿಗೆ? ಅಂತ ಒಳ್ಳೇದು ಏನ್ ಮಾಡಿದಾನೆ? ಎಲ್ಲಾರ್ಗು ಒಂದ್ ಕಡೆಯಿಂದ ಮೋಸ ಮಾಡ್ಕೊಂಡು ಬಂದಿರೋದೇನೆ. ಈಗ ಎಲೆಕ್ಷನ್ ಟೈಮಲ್ಲಿ ಒಂಚೂರು ಎಲ್ಲಾರ್ಗು ಚೆನ್ನಾಗಿ ಮಾತಾಡ್ಸ್ಬಿಡ್ತಾನೆ. ಆಮೇಕಿಂದ ಇವಂದೇ ರಾಜಭಾರ ಆಗೋಗ್ಬಿಡುತ್ತೆ. ಅವೆಲ್ಲ ಬಿಡ್ಕೊಂಡು ಜನಗಳು ನೋಡಿರ್ತಾರೆ ಕಣಮ್ಮ, ನೋಡಿರ್ತಾರೆ. ಸುಮ್ಕಿರು. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಯೋಚನೆ ಮಾಡ್ಬೇಡ. ಹೆಂಗ ಕಂಡ ಪಾಪ, ಹೆಂಗ ನೀನು ಬಾಯಿ ದೈದಿಂದ ಹೆಂಗ ಗೆದ್ದು ಬಿಟ್ರೆ ಸಾಕಣಪ್ಪ. ನಮ್ಮೂರ್ ದೇವ್ರಿಗೆ ಎಲ್ಲಾರ್ಗು ಅರ್ಗೆ ಹೊತ್ಕೊಂಡ್ಬಿಟ್ಟಿದ್ದೀನಿ ಕಣ್ಮಗ ನಾನಂತೂ ಅತ್ಲಾಗಿ. ನಿಮ್ಮ ಅಪ್ಪ ಇಂದು ಮರ್ಯಾದೆ ಪ್ರಶ್ನೆ ಕಣಪ್ಪ, ನಿಮ್ಮ ಅಪ್ಪ ಇಂದು ಮರ್ಯಾದೆ ಪ್ರಶ್ನೆ. ಮತ್ತೆ ಹುಡುಗಾಟ ಅಲ್ಲ ಮತ್ತೆ ಮಾತ್ರ.
ಇವ್ ಶಂಕರಣ್ಣ ಇದಾನಲ್ಲ, ಇವನ್ ದುರಾಂಕಾರ ಅನ್ನೋದು ಬಹಳ ಬಂದ್ಬಿಟ್ಟೈತೆ. ಎಲ್ಲಾರ್ಗು ಮೋಸ ಅದು ಇದು ಮಾಡೋದು, ದುರಾಂಕಾರದಿಂದ ಮಾತಾಡೋದು, ಜಂಬದಿಂದ ಮಾತಾಡೋದು, ಇವೆಲ್ಲ ಬಹಳ ಮಾಡ್ತಿದ್ದಾನೆ. ಇವನ್ ಕೊಬ್ಬು ಮಾತ್ರ ಕರಗಿಸ್ಲೇಬೇಕು, ಇವನು ಮಾತ್ರ. ಸಾ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಹೇಳಿ ಸಾ. ಇನ್ನೇನು ಒತ್ತು ಬೇರೆ ಆಗೋಯ್ತು, ಬೇಗ ಬೇಗ ಹೇಳ್ಬಿಡಿ ಸಾ, ಅನೌನ್ಸ್ ಮಾಡಿಬಿಡಿ ಸಾ ಯಾರು ಗೆದ್ದಿದ್ದಾರೆ ಅಂತ. ಯಾರಿನ್ನೇನು ಶಂಕರಣ್ಣವ್ರು ಗೆದ್ದಿರ್ತಾರೆ ಅಂತ ಹೇಳ್ತೀರಾ ಇನ್ನೇನು? ಹೇಳಿ ಸಾ ಬೇಗ. ನೋಡ್ರಪ್ಪ, ಈಗ ಕುರ್ಚಿ ಚಿಹ್ನೆ ಇವ್ರು ಇದಾರಲ್ಲ, ಇವರು ಯಾರು, ಇವ್ರ ಹೆಸರು ಶಂಕರಣ್ಣ ಅವ್ರು ನಿಂತಿದ್ರು. ಮರದ ದೊಡ್ಡ ಮರದ ಚಿಹ್ನೆಯಿಂದ ರಾಮಣ್ಣ ಅವ್ರು ನಿಂತಿದ್ರು, ಸಾವುಕಾರ ರಾಮಣ್ಣ ಅವ್ರು ನಿಂತಿದ್ರು. ಸರಿನಾ? ನಿಮ್ಮೂರಲ್ಲಿ ಟೋಟಲ್ ಆಗಿ 310 ಮತದಾರರು ಅದರಲ್ಲಿ ಓಟ್ ಹಾಕಿರೋದು ಒಂದ 280 ಜನ 290 ಜನ ಓಟ್ ಹಾಕಿದ್ದಾರೆ. ಅದರಲ್ಲಿ ಈಗ ಅತಿ ಹೆಚ್ಚು ಮತ ಪಡೆದಿರೋರು ಯಾರಂದ್ರೆ ನಿಮ್ಮೂರಲ್ಲಿ, ಈಗ ಮರದ ಗುರುತಿನ ರಾಮಣ್ಣ ಅವ್ರು ಇದಾರಲ್ಲ, ಆ ರಾಮಣ್ಣ ಅವರು 250 ಓಟ್ಗಳನ್ನ ಪಡೆದ್ಬಿಟ್ಟು ಭಾರಿ ಮುಂದು ಮತಗಳನ್ನ ಪಡೆದ್ಬಿಟ್ಟು ಅವರು ಗೆದ್ದಿದ್ದಾರೆ, ಜಯಶೀಲರಾಗಿದ್ದಾರೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾರು? ಮರದ ಗುರುತಿನ ರಾಮಣ್ಣ ಅವರು. ಸರಿನಾ? ಇನ್ನೊಂದ್ಸಲಿ ಹೇಳ್ತೀನಿ ನೋಡ್ಕೊಳ್ಳಿ. ಮರದ ಗುರುತಿನ ರಾಮಣ್ಣ ಅವರು 250 ಮತಗಳನ್ನು ಪಡೆದ್ಬಿಟ್ಟು ಗೆದ್ದು ಬಿಟ್ಟಿದ್ದಾರೆ. ಸರಿನಾ? ರಾಮಣ್ಣ ಅವರೇ, ನಮ್ಮ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್. ಸರಿನಾ? ನಿಮ್ಗೆ ಈ ಊರಿನ ಜನಗಳು ಒಳ್ಳೆ ಮತಗಳನ್ನು ಕೊಟ್ಬಿಟ್ಟು ಗೆಲ್ಸಿದ್ದಾರೆ. ದಯವಿಟ್ಟು ಜನಗಳಿಗೋಸ್ಕರ, ಊರಿಗೋಸ್ಕರ ಒಳ್ಳೆ ಕಾರ್ಯಗಳನ್ನ ಒಳ್ಳೆ ರೀತಿಲಿ ನಡ್ಕೊಂಡು ಒಳ್ಳೆ ಕಾರ್ಯಗಳನ್ನ ಊರಿಗೋಸ್ಕರ ಮಾಡಿ, ಜನಗಳಿಗೋಸ್ಕರ ಮಾಡಿ. ಸರಿನಾ? ಏನ್ ಹೇಳ್ತಿದ್ದೀರಾ ಸರ್ ನೀವು? ಕರೆಕ್ಟಾಗಿ ಹೇಳಿ ಸರ್, ಕರೆಕ್ಟಾಗಿ ನೋಡಿದಿರಾ ಸರ್ ನೀವು? ಯಾರು ಶಂಕರಣ್ಣವ್ರ ಗೆದ್ದಿರೋದು, ರಾಮಣ್ಣವ್ರ? ಇನ್ನೊಂದ್ಸಲಿ ಹೇಳಿ ಸಾ ಹೇಳಿ ಸಾ ಕರೆಕ್ಟಾಗಿ ಇನ್ನೊಂದ್ಸಲಿ. ಯೋ, ಏನ್ ಆಟ ಆಡ್ತಿದ್ಯಾನಯ್ಯ? ಏನ್ ಆಟ ಆಡ್ತಿದ್ಯಾ ನೀನು? ಅವಾಗ್ಲಿಂದಾನು ನೋಡ್ತಿದ್ದೀನಿ, ಬಂದಾಗ್ಲಿಂದಾನು ಏನ್ ನಿಂದೆ ಮಾತುಗಳು ಬಹಳ ನಡೀತೈತಲ್ಲ. ಏನ್ ಅಂದ್ಕೊಂಡಿದ್ಯಾ ನೀನ್? ನನ್ಗೆ ಅಷ್ಟೆಲ್ಲ ಗೊತ್ತಿಲ್ದಲೆ ನಾನು ಹೆಂಗ್ ಬೇಕಂಗೆ ನಿನ್ಗೆ ಪದೇ ಹೇಳಕ್ ಆಗುತ್ತೇನಪ್ಪ? ಏನು ನೋಡ್ದಲೆ ಸುಮ್ಕೆ ಹೇಳಕ್ ಆಗುತ್ತಾ ನಾನು? ನೋಡಪ್ಪ, ಶಂಕರಣ್ಣ ಅವರು ಸೋತಿದ್ದಾರೆ, ರಾಮಣ್ಣ ಅವರು ಗೆದ್ದಿದ್ದಾರೆ. ಸರಿನಾ? ಮರದ ಗುರುತಿನ ರಾಮಣ್ಣ ಅವರು ಗೆದ್ದಿದ್ದಾರೆ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಹೇಳಕ್ ಆಗಲ್ಲ ನಾನು. ಸರಿನಾ? ಒಳ್ಳೆ ತಲೆನೋವಾಗೋಯ್ತಲ್ಲ ನಿಮ್ಗೆ. ನನ್ಗೇನೇನೆ ಪದೇ ನೋಡಿಸ ಅಂತ ಬೇರೆ ಹೇಳ್ತಾನೆ. ಗೆದ್ದಿದ್ರೆ ಖುಷಿ ಆಗ್ಬಿಡದ ನಿನ್ಗೆ? ಇರೋದನ್ನ ಹೇಳ್ತಿದ್ದೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಯ್ತು? ಇದೇನು ಹಿಂಗ್ ಉಲ್ಟಾ ಹೊಡಿತೈತೆ? ಎಲ್ಲದನ್ನು ಉಲ್ಟಾ ಹೊಡೆದ್ ಬಿಡ್ತಲ್ಲಪ್ಪ. ಅಲ್ಲ, ಇಡೀ ಊರರೆಲ್ಲರೂ ನನ್ನ ಕಡೆನೇ ಇದ್ರು. ಬಿರಿಯಾನಿ ಮಾಡಿಸ್ದಾಗ ಸರಿಯಾಗಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದ್ರು, ಎಲ್ಲ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಬಂದ್ರು. ನೋಡಿರಿ ಇವಾಗ ಎಲ್ಲಾರು ನಮ್ಮ ಜೊತೆನೇ ಇದ್ಬಿಟ್ಟು ಇವಾಗ ಎಲ್ಲ ಉಲ್ಟಾ ಹೊಡಿತೈತೆ. ಯಪ್ಪ, ಒಂದು 30 ಜನನೂ ಓಟ್ ಹಾಕಿಲ್ವಾ ನನಗೆ? ಅಯ್ಯೋ ದೇವ್ರೇ, ಇದೇನಪ್ಪ ಇದು? ನನಗೇನು ಇಂಥ ಪರಿಸ್ಥಿತಿ ಬಂದ್ಬಿಡ್ತು? ಜನಗಳ ಮುಂದೆ, ಊರ್ ಜನಗಳ ಮುಂದೆ ಹೆಂಗಪ್ಪ ತಲೆ ಇಟ್ಕೊಂಡು ತಿರ್ಗಾಡ್ಲಿ ಇವಾಗ? ದುರಾಂಕಾರ ಮಾಡ್ಕೊಂಡು ತಿರ್ಗಾಡ್ತಿದ್ದೆ. ಇವಾಗ ಏನು ಮಾಡ್ಲಪ್ಪ? ಇವಾಗ ಹೆಂಗಪ್ಪ ಮಕ ತೋರಿಸ್ಲಿ ಎಲ್ಲಾರ್ಗು? ಊರವ್ರಿಗೆ ಎಲ್ಲ ಎಡವಟ್ಟು ಕೊಡ್ತೈತಲ್ಲಪ್ಪ, ಎಲ್ಲ ಉಲ್ಟಾ ಹೊಡಿತೈತಲ್ಲಪ್ಪ. ಏನು ಮಾಡ್ಲಿ ಇವಾಗ? ಹೆಂಗ್ ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ಲೇ ಸಿದ್ದಣ್ಣ, ಅನ್ಯಾಯವಾಗಿ ಮೋಸ ಹೋಗ್ಬಿಟ್ಟೆ ಕಳ್ಳ. ಎಲ್ಲರೂ ಮೋಸ ಮಾಡ್ಬಿಟ್ರು ನನಗೆ. ಏನ್ಲ ಮಾಡೋದು ಇವಾಗ? ಅವ್ನು ಸಾವುಕಾರ ಗೆದ್ಬಿಟ್ನಲ್ಲ, ನಾನು ನನ್ನ ಕಣ್ಮುಂದೆನೇ. ಅವ್ನು ಸಾವುಕಾರ ಗೆದ್ಬಿಟ್ನಲ್ಲೋ, ಏನೋ ಮಾಡೋದು ಇವಾಗ? ಲೇ ಪಾಪ, ಸುಮ್ಕಿರ, ಬೇಜಾರು ಮಾಡ್ಕೊಬೇಡ ಕಣ್, ಸುಮ್ಕಿರ, ಹೋಗ್ಲಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲರೂ ಸೇರ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ರು ಕಳ್ಳ. ನಮ್ಮ ಜೊತೆನೇ ಇದ್ಬಿಟ್ಟು ನಮ್ಗೆನೇ ಹಾಕ್ತೀವಿ ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಆ ಸಾವುಕಾರಿಗೆ ಹಾಕ್ಬಿಟ್ಟಿದಾರಲ್ಲ ಓಟು. ಒಬ್ರು ಹಾಕಿಲ್ವಲ್ಲ, ಒಂದು 25-30 ಜನ ಅಷ್ಟೇ ಕಳ್ಳ ನಿನಗೆ ಓಟ್ ಹಾಕಿರೋದು. ಇನ್ನೆಲ್ಲ 250 ಜನನು ನಮ್ಮೂರವರು 90% ಜನ ಎಲ್ಲಾರು ಅವನಿಗೆ ಓಟ್ ಹಾಕ್ಬಿಟ್ಟಿದಾರೆ ಕಳ್ಳ. ಅವ್ನು ಸಾವುಕಾರಂಗಿದೇನೆ. ಏನ್ಲ ಮಾಡೋದು? ಅಯ್ಯೋ ಭಗವಂತ, ತಾಯಿ ನಮ್ಮವ್ವ ಮಣಕಿಕೆರೆ ಕರಿಯಮ್ಮಜ್ಜಿ, ಹೆಂಗ ನಿನಗ್ ನಂಬಿದಕ್ಕೆ ಯಾವತ್ತು ಕೈ ಬಿಡ್ಲಿಲ್ಲ ಕಣವ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋಯ್ತು. ಹೆಂಗ ದೇವ್ರ ದೈದ ಹೆಂಗ ನಮ್ ಭಾವನವರು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರಲ್ಲಪ್ಪ. ನಮ್ಮ ಅಜ್ಜ ಚಾಲೆಂಜ್ ಮಾಡ್ದಂಗೆನೆ ಅವ್ರ ಅಣ್ಣನ್ ಗೆಲ್ಸ್ಕೊಂಡ್ಬಿಟ್ರಲ್ಲ. ಏನಜ್ಜ, ನಿಮ್ಮ ಅಣ್ಣ ಗೆದ್ಬಿಟ್ರಂತೆ ಓಟ್ನಲ್ಲಿ, ಸಾಹೇಬ್ರು ಹೇಳ್ತಿದಾರ ನೋಡು. ಕಣೆ, ಗೆಲ್ಲೇಬೇಕು ಕಣೆ, ನಮ್ಮ ಅಣ್ಣ ಗೆಲ್ಲೇಬೇಕು. ನಾವ್ ಯಾರಿಗೂ ಏನು ಮೋಸ ಮಾಡಿಲ್ಲ ಕಣೆ, ಯಾರಿಗೂ ಏನು ಮೋಸ ಮಾಡಿಲ್ಲ. ಅಲ್ಲ, ದುಡ್ಡಿದೆ, ಶ್ರೀಮಂತಿಕೆ ಇದೆ, ನಾವು ಸಾವುಕಾರ ಅಂದಟ್ಕೆಲ್ಲದೇನೆ ಓಟ್ ಹಾಕ್ಬಿಡ್ತಾರ ಜನಗಳು. ಹಾಕಲ್ಲ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಎಲ್ಲ ನೋಡ್ತಾರೆ, ಪ್ರತಿಯೊಂದು ನೋಡ್ಬಿಟ್ಟು ಹಾಕ್ತಾರೆ. ಏನ್ ನಾನೇ ಗೆದ್ದು ಬಿಡ್ತೀನಿ ಅಂದ ತಕ್ಷಣ ಗೆದ್ದು ಬಿಡಕ್ ಆಗ್ಬಿಡುತ್ತಾ? 2 ಸಲ ನಿಂತ್ಕೊಂಡ್ಬಿಟ್ಟಿದೀನಿ,
ಹಂಗೆ ಹಿಂಗೆ ಮೇಲು ಕೆಳಗೆ ಅಂತ ಏನ್ ದೊಡ್ಡದಾಗಿ ಹೇಳ್ತಿದ್ದ ಆ ಏನಪ್ಪ ಶಂಕರಣ್ಣ ಕಡೆಗೂ ಗೊತ್ತಾಯ್ತಾ ಯಾರು ಗೆದ್ರು ಅಂತ ಚಾಲೆಂಜ್ ಬೇರೆ ಮಾಡ್ತಿದ್ದಲ್ಲಪ್ಪ ಎಲ್ಲಾರ ಮುಂದೆನು ಚಾಲೆಂಜು ಆ ಅಲ್ಲಿ ಗ್ರಾಮ ಸಭೆ ಮಾಡ್ಬೇಕಾದ್ರೆ ನೀನ್ ತೆಪ್ಪಗಿದ್ದಿದ್ರೆ ನಾವು ಸುಮ್ಕಾಗ್ಬಿಡ್ತಿದ್ದೆ ಹೋಗಿ ಹೋಗಿ ನಮ್ಮ ಮುಂದೆನೇನೆ ಇಡೀ ಈ ಗೌಡ್ರ ಮುಂದೆನೇನೆ ನಮ್ಮ ಮುಂದೆ ನೀನು ದುರಾಂಕಾರದಿಂದ ಈ ಊರಿನಲ್ಲಿ ನಮ್ ಚಾಲೆಂಜ್ ಮೇಲೆ ನಿನ್ಕಣ ಅಂತ ತಾಕತ್ತು ಧೈರ್ಯ ಯಾರಿಗೈತೆ ಅವರಿಗೆ ಧೈರ್ಯ ಇದ್ರೆ ನಮ್ ಮುಂದೆ ನಿನ್ಕೊಂಡ್ಬಿಟ್ಟು ಗೆದ್ದು ಬಿಡ್ಲಿ ಗೆದ್ದು ತೋರಿಸ್ಬಿಡ್ಲಿ ಅಂತ ಹೇಳ್ತಿದ್ದೆ ನೋಡು ನೋಡು ನಿನ್ಕಿಂತ ಎಷ್ಟು ಓಟ್ ತಗೊಂಡ್ಬಿಟ್ಟು ಹೆಂಗ್ ಗೆದ್ದಿದೀವಿ ಅಂತ ನೋಡ್ದ ಮನ್ಷಂಗೆ ದುರಾಂಕಾರ ಅನ್ನೋದು ಬರಬಾರ್ದು ಕಳ್ಳ ಪಾಪ ದುರಾಂಕಾರ ಬಂದ್ಬಿಡ್ತು ಅಂದ್ರೆ ಹಂಗೆ ಸೋಲ್ಗಳು ಒಂದ್ರ ಮೇಲೆ ಒಂದ್ಗಳು ಸೋಲ್ಗಳು ಅನುಭವಿಸ್ಲೇಬೇಕು ಸರಿನಾ ಒಂದ್ ಸ್ವಲ್ಪ ಜಂಬ ದುರಾಂಕಾರ ಮಾಡೋದು ಕಡಿಮೆ ಮಾಡ್ಕೊಳ್ರಿ ಒಂದ್ ಸ್ವಲ್ಪ ಎಲ್ಲ ನಿಮ್ದೇ ನಡೀತಂತ ತಿಳ್ಕೊಬೇಡ ಸಾವ್ಕಾರ ಗೆದ್ಬಿಟ್ಟೆ ಕಳ್ಳಿ ಅಲ್ಲೇ ಗೆದ್ಬಿಟ್ಟೆ ಕಳ್ಳ ರಂಗಜ್ಜ ಏನ ಅಣ್ಣ ತಮ್ಮ ಇಬ್ರು ಚಾಲೆಂಜ್ ಮಾಡಿದ್ದಕ್ಕೆ ಗೆದ್ದೇ ಗೆಲ್ತೀವಿ ಅಂತ ಒಂದು ಹಠ ಮಾಡಿದ್ದಕ್ಕೆ ಹೆಂಗ ಗೆದ್ಬಿಟ್ರಿ ಕಣ್ರಲ್ಲ ನಮ್ಮ 3 ಜನಗಳು ಕೈ ಬಿಡ್ಲಿಲ್ಲ ಕಣ್ರಪ್ಪ ಊರ್ ಜನಗಳು ಕೈ ಬಿಡ್ಲಿಲ್ಲ ಒಳ್ಳೇದಾಗ್ಲಿ ಕಣ್ರಪ್ಪ ಒಳ್ಳೇದಾಗ್ಲಿ